ಈ ಬಾರಿ ಕರಾವಳಿಯಲ್ಲಿ ಮುಂಗಾರು ಬಹುತೇಕ ಕೈಕೊಟ್ಟಿದೆ ಅನ್ನುವ ಮಾತನ್ನ ನಾವು ಕೇಳ್ತಾ ಇದ್ದೇವೆ. ಅದ್ರ ಜೊತೆಗೆ ನೋಡ್ತಾ ಹೋದ್ರೆ ಕೂಡ ಮಳೆಯ ಪ್ರಮಾಣ ಕೂಡ ಸಾಕಷ್ಟು ಕಡಿಮೆ ಅಂತಾನೆ ಹೇಳ್ಬೋದು ಈ ಬಾರಿ ಬಿದ್ದಂಥದ್ದು. ಆದ್ರೂ ಕೂಡ ಬಹುತೇಕ ಕಡೆಗಳಲ್ಲಿ ಒಂದಿಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುವಂತದ್ದು, ಮಳೆ ಬಂದಾಗ ಪ್ರತಿ ವರ್ಷವೂ ಕಾಣಿಸ್ಕೊಳ್ಳುವಂತ ಸಮಸ್ಯೆಗಳಂತಾನೆ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಕುಂದಾಪುರ ತಾಲೂಕಿನ ಕಟ್ಬಲ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಕಳಿ ಎನ್ನುವ ಪ್ರದೇಶದಲ್ಲಿ ಒಂದು ಹೊಳೆಯ ದಂಡೆ ಅನ್ನುವಂಥದ್ದು ಒಡೆದು ಬಿದ್ದ ಅಲ್ಪ ಪ್ರಮಾಣದ ಮಳೆಯ ಹಿನ್ನೆಲೆಯಲ್ಲಿ ದಂಡೆ ಅನ್ನುವಂಥದ್ದು ಒಡೆದು ಬಹುತೇಕ ರೈತರಿಗೆ ಸಮಸ್ಯೆಯಾದ ಘಟನೆ ನಡೆದಿರುವಂಥದ್ದು. ಈ ಸ್ಥಳಕ್ಕೆ ಉಡುಪಿ ಜಿಲ್ಲಾಧಿಕಾರಿಯಾಗಿರುವಂತ ಸ್ವರೂಪ ಟೀಕೆ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವಂಥದ್ದು. ಸುಮಾರು 50 ಎಕರೆಗಿಂತ ಜಾಸ್ತಿ ಪ್ರಮಾಣದ ಕೃಷಿ ನಡೆಯುವಂತ ಒಂದು ಸ್ಥಳ ಇದು. ಆ ಕೃಷಿ ಭೂಮಿಗೆ ಹೊಂದಿಕೊಂಡಂತೆ ಹರಿಯುವಂತ ಒಂದು ಚಿಕ್ಕ ತೊರೆ ಅಂತಾನೆ ಹೇಳ್ಬೋದು. ಬಹುತೇಕ ಕಾಂಡ್ಲ ಗಿಡಗಳ ಬೆಳೆದಿರುವಂತ ಈ ತೊರೆ ಅನ್ನುವಂಥದ್ದು ಒಂದ್ ರೀತಿ ಒಂದು ನ್ಯಾಚುರಲ್ ಬ್ಯಾರಿಯರ್ ಆಗಿ ಕೂಡ ಮತ್ತೆ ಕಾರ್ಯನಿರ್ವಹಿಸ್ತದೆ ಅಂತ ಹೇಳ್ಬೋದು. ಇಲ್ಲಿ ಸಂಪರ್ಕಕ್ಕೋಸ್ಕರ ಅಂದ್ರೆ ಕೃಷಿ ಭೂಮಿಯ ಮಧ್ಯೆ ಸಂಪರ್ಕಕ್ಕೋಸ್ಕರ ನಿರ್ಮಿಸಲಾಗಿರುವಂತ ರಸ್ತೆ ಏನಿದೆ, ರಸ್ತೆಯ ಮಾದರಿಯಲ್ಲಿ ನಿರ್ಮಿಸಿಕೊಂಡಂತ ದಂಡೆ ಏನಿದೆ, ಮೊನ್ನೆ ಬಿದ್ದಂತ ಒಂದು ಅಲ್ಪ ಪ್ರಮಾಣದ ಮಳೆಯ ಹಿನ್ನೆಲೆಯಲ್ಲಿ ಬಹುತೇಕ ಕೊಚ್ಚಿ ಹೋಗಿ ಕೃಷಿ ಭೂಮಿಗೆ ಸಾಕಷ್ಟು ನಷ್ಟ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಳೆಯ ಪ್ರಮಾಣ ಕಡಿಮೆ ಆಗಿದೆ ಅನ್ನುವಂಥದ್ದು ಕೃಷಿಕರ ದೊಡ್ಡ ಸಮಸ್ಯೆ ಈಗ ಸದ್ಯದ್ದು. ಯಾಕಂತ ಹೇಳಿದ್ರೆ ಮಳೆ ಇಲ್ಲದೆ ಇಲ್ಲಿನ ಪ್ರಮುಖ ಬೆಳೆ ಭತ್ತವನ್ನ ಬೆಳಿಲಿಕ್ಕೆ ಸಾಕಷ್ಟು ಕಷ್ಟಪಡುವಂತ ಪರಿಸ್ಥಿತಿ ಇದೆ. ಬಹುತೇಕ ಎಲ್ಲ ದಿನಗಳಲ್ಲೂ ಕೂಡ ಬಿಸಿಲಿನ ವಾತಾವರಣವನ್ನೇ ಕಾಣ್ತಿದ್ದ ರೈತರಿಗೆ ಆಗಾಗ ಸುರಿಯುವ ಮಳೆ ಒಂದ್ ರೀತಿ ನೆಮ್ಮದಿನ ತಂದುಕೊಟ್ಟಿತ್ತು. ಆದ್ರೆ ಆ ಬಿದ್ದ ಮಳೆ ಹಿನ್ನೆಲೆಯಲ್ಲಿ ಈ ರೀತಿ ಒಂದು ನೀರಿನ ಮೂಲ ಅನ್ನೋ ಮೂಲದ ಪಕ್ಕದಲ್ಲಿರುವಂತಹ ದಂಡೆ ಅನ್ನುವಂಥದ್ದು ಕೊಚ್ಚಿಕೊಂಡು ಹೋಗಿರುವಂತದ್ದು ದೊಡ್ಡ ತಲೆನೋವು ಆಗಿದೆ ಅಂತ ಹೇಳ್ಬೋದು. ಈ ಭಾಗದ ಸುಮಾರು 50ರಿಂದ 60 ಮನೆಗಳು ಇಲ್ಲಿ ಇದೇ ಕೃಷಿ ಭೂಮಿಯನ್ನ ನಂಬಿಕೊಂಡು ಕೃಷಿ ಕಾರ್ಯವನ್ನೇ ನಂಬಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಸದ್ಯ ಈ ಕೃಷಿ ಹೊಂಡ ಅನ್ನುವಂಥದ್ದು ಕೊಚ್ಚಿಕೊಂಡು ಹೋಗಿರುವಂತದ್ದು ದೊಡ್ಡ ತಲೆನೋವಾಗಿದೆ. ಸದ್ಯ ತಾತ್ಕಾಲಿಕವಾಗಿ ಒಂದಿಷ್ಟು ಮಣ್ಣು ಹಾಕುವ ಮೂಲಕ ಅದರ ದುರಸ್ತಿ ಕಾರ್ಯ ನಡೆದಿದೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಸಮಸ್ಯೆ ಅಂತ ಹೇಳಿದ್ರೆ ಇನ್ನೇ ಮುಂದೆ ಅಂತ ಹೇಳಿದ್ರೆ ಮುಂಗಾರು ಹಿನ್ನಡೆ ಆಗಿದ್ರು ಕೂಡ ಮುಂದಿನ ದಿನಗಳಲ್ಲಿ ಮಳೆ ಹೆಚ್ಚಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದು ವೇಳೆ ಮಳೆ ಹೆಚ್ಚಾದ್ರೆ ಈಗ ಹಾಕಿರುವಂತ ಈ ತಾತ್ಕಾಲಿಕ ದುರಸ್ತಿ ಏನಿದೆ ಅದು ನಿಲ್ತದ, ಈ ಕೃಷಿ ಭೂಮಿಯನ್ನ ರಕ್ಷಣೆ ಮಾಡ್ತದ ಅನ್ನುವಂಥದ್ದು ಕೂಡ ಸದ್ಯದ ಪ್ರಶ್ನೆ ಆಗಿದೆ. ರೈತರು ಈ ಬಗ್ಗೆ ಜಿಲ್ಲಾಡಳಿತದ ಬಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಈ ಸಮಸ್ಯೆಗೆ ಒಂದು ಸಂಪೂರ್ಣ ಪರಿಹಾರವನ್ನ ನೀಡಿ ಸಂಪೂರ್ಣವಾಗಿ ಬದಿಕಟ್ಟುವ ಮೂಲಕ ಮತ್ತೆ ಶಾಶ್ವತವಾಗಿ ಒಂದು ಕಾಂಕ್ರೀಟ್ ಒಂದು ಕಿರು ಸೇತುವೆಯನ್ನು ನಿರ್ಮಾಣ ಮಾಡುವ ಮೂಲಕ ಆ ನೀರು ಅನ್ನೋಂಥದ್ದು ಸರಾಗವಾಗಿ ಹರಿದು ಹೋಗುವ ವ್ಯವಸ್ಥೆಯನ್ನ ಮಾಡಬೇಕು. ಆ ಮೋರಿ ಏನು ಪೈಪನ್ನ ಸಿಮೆಂಟ್ ಪೈಪನ್ನ ಏನು ಹಾಕಿದ್ದಾರೆ ಅದರ ಮೂಲಕ ನೀರು ಹೋಗುವಾಗ ಒತ್ತಡ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಈ ದಂಡೆ ಅನ್ನುವಂಥದ್ದು ಕುಸಿದಿದೆ. ಸೊ ಶಾಶ್ವತ ಪರಿಹಾರಕ್ಕೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಒಂದು ಮನಸ್ಸು ಮಾಡಬೇಕಾಗಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ವರ್ಷ ಅದು ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಮಳೆ ಜಾಸ್ತಿ ಆದ್ರೆ ನೀರಿನ ಒತ್ತಡ ಜಾಸ್ತಿ ಆಗ್ತದೆ, ಆ ವೇಳೆ ಕಾಮಗಾರಿ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಮುಂದಿನ ವರ್ಷಕ್ಕಾದ್ರೂ ಇಲ್ಲಿನ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕು ಅನ್ನುವಂಥದ್ದು ಇಲ್ಲಿನ ರೈತರ ಬೇಡಿಕೆ ಆಗಿದೆ. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.